ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ ಸರ್. ತುಂಬ ವಿದ್ಯಾರ್ಥಿಗಳು ಅಪ್ಸೆಟ್ ಆಗಿದ್ದಾರೆ. ಕಾರಣ, ಈ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ, ಕೆ.ಎ ನಡೆಸಿದಂಥ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಡಿಫಿಕಲ್ಟಿ ಆಗಿದೆ. ಕ್ವೆಶ್ಚನ್ ಪೇಪರ್ ಟಫ್ ಇತ್ತು. 5 ಆಪ್ಷನ್ ಎಂಟ್ರಿ ಮಾಡಕ್ಕೆ ಹೋಗಿ ತಪ್ಪು ಮಾಡಿದ್ದೀನಿ. ಮತ್ತೆ OMRನ ಕರೆಕ್ಟಾಗಿ ಫಿಲ್ ಮಾಡೋಕ್ಕಾಗಿಲ್ಲ. ಮತ್ತೆ ನನಗೆ ಗೊತ್ತಿರೋ ಕ್ವೆಶ್ಚನ್ಸ್ನ ತಪ್ಪು ಮಾಡಿದ್ದೀನಿ. ಈ ರೀತಿಯ ಪ್ರಶ್ನೆಗಳು ಆಗ್ತಾ ಇದೆ. ಮತ್ತೆ ಸರ್ ಕರೆಂಟ್ ಇದು ಏನೋ ಕಟ್ ಆಫ್ ಎಷ್ಟು ನಿಲ್ಲುತ್ತೆ, ನಾನು ಸೆಲೆಕ್ಷನ್ ಆಗ್ತೀನ, ತುಂಬ ಮೆಸೇಜಸ್ ನನಗೊಂದು ನಿನ್ನೆ ಮೊನ್ನೆಯಿಂದ ಒಂದು 50ರಿಂದ 100 ಮೆಸೇಜಸ್ಸು. ಸರ್ ನಂದು ಇಷ್ಟ ಆಗಿದೆ, ನಾನು ಸೆಲೆಕ್ಟ್ ಆಗ್ತೀನ, ಸರ್ ನಂದು ಇಷ್ಟ ಆಗಿದೆ, ಸೆಲೆಕ್ಟ್ ಆಗ್ತೀನಿ, ಸರ್ ನಾನು ಚೆನ್ನಾಗಿ ಮಾಡೋಕ್ಕಾಗಿಲ್ಲ. ಎಷ್ಟೋ ವಿದ್ಯಾರ್ಥಿಗಳು ತುಂಬ ನೋವಿನಿಂದ ಫೋನ್ ಮಾಡಿದ್ದಾರೆ, ತುಂಬ ಆತಂಕದಿಂದ ಫೋನ್ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಹೇಳ್ತೀನಿ ಕೇಳಿ, ಇದು ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳ ಪರಿಸ್ಥಿತಿ ಹಂಗೆ ಇದೆ. ಕೆಲವು ವಿದ್ಯಾರ್ಥಿಗಳು ಚೆನ್ನಾಗಿ ಮಾಡಿದ್ದಾರೆ, ಅವರು 5-6 ವರ್ಷಗಳಿಂದ ಓದಿದಂಥ ವಿದ್ಯಾರ್ಥಿಗಳು. ಅದರಲ್ಲೂ ಕೆಲವು ವಿದ್ಯಾರ್ಥಿಗಳು ಸಣ್ಣ ಪುಟ್ಟ ಮಿಸ್ಟೇಕ್ಸಿಂದ OMR ಫಿಲ್ ಮಾಡೋದಲ್ಲಿರ್ಬೋದು. ಯಾಕೆಂದರೆ 5ನೇ ಆಪ್ಷನ್ ಇಟ್ಟಿರೋದು ಈ PC ಪರೀಕ್ಷೆಗೆ ಓದ್ತಿರೋ ವಿದ್ಯಾರ್ಥಿಗಳಿಗೆ ಮೊದಲನೇ ಬಾರಿಗೆ. ಮತ್ತು ಇದರಿಂದ ಏನಾಗುತ್ತೆ, ಹೊಸ ಹುಡುಗರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಿಲ್ಲ. ಯಾಕೆಂತಂದರೆ ಹೊಸ್ದಾಗಿ ಬಂದಂಥ ಹಳೆಯೊಬ್ಬರು ಈಗ ಆಲ್ರೆಡಿ 2-3 ಎಕ್ಸಾಮ್ಗಳ ಬರೆದಂಥ ಅಭ್ಯರ್ಥಿಗಳಿಗೆ ಒಂದು ಅನುಭವ ಇರುತ್ತೆ. ಬಟ್ ಹೊಸ ವಿದ್ಯಾರ್ಥಿಗಳು ಈ ಒಂದು ಕಷ್ಟಗಳನ್ನ ಅನುಭವಿಸ್ತಿದ್ದಾರೆ. ಇದು ಏನಾಗಿದೆ ನೋಡಿ, KA ಸ್ವಲ್ಪ ಕ್ವೆಶ್ಚನ್ ಪೇಪರ್ನ ಟಫ್ ಮಾಡೋದ್ರಿಂದ ನಿಮಗೆ ಮತ್ತೆ 5ನೇ ಆಪ್ಷನ್ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಇದೆಲ್ಲ ಸಮಸ್ಯೆಗಳು ಉಂಟಾಗಿದೆ. ಮತ್ತು ಒತ್ತಡನೂ ಇದೆ. ಯಾಕೆಂದರೆ ಬೇಗ ಎಕ್ಸಾಮ್ಸ್ ಮುಗಿಸ್ಬೇಕು ಅನ್ನೋದ್ರಲ್ಲಿ ಎಲ್ಲರೂ ಪ್ರೆಷರ್ ಆಗ್ತಾರೆ. ಸರ್ಕಾರ ಆಗಿರ್ಬೋದು, ಎಕ್ಸಾಮ್ ಸಂಸ್ಥೆಗಳಾಗಿರ್ಬೋದು, ಮತ್ತು ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ಎಲ್ಲವೂ ಒತ್ತಡ ನಿಮ್ಮ ಮೇಲೆ ಬಿದ್ದಿದೆ. ಈಗ ನೀವೇನಾದರೂ ಬೇರೆ ಬೇರೆ ನಿರ್ಧಾರಗಳು, ಒಂಥರ ಮಾನಸಿಕವಾಗಿ ನೀವೇನಾದರೂ ಅಪ್ಸೆಟ್ ಆಯಿತು ಅಂತಂದರೆ ಮುಂದಿನ ಪರೀಕ್ಷೆಗಳಿಗೆ ಹೊಡೆತ ಬೀಳುತ್ತೆ. ಈಗ ಆಗಿದ್ದು ಆಗೋಯಿತು, ಲಿವ್ ಇಟ್. ಈಗ PC ಸಿವಿಲ್ ಎಕ್ಸಾಮ್ ಮುಗಿದೋಗಿದೆ. ಮುಂದೆ ತುಂಬ ಪರೀಕ್ಷೆಗಳಿವೆ. ಆ ಪರೀಕ್ಷೆಗಳ ಮೇಲೆ ನೀವು ಗಮನ ಹರಿಸಬೇಕಾಗುತ್ತೆ. 30 ದಿನಗಳು, 40 ದಿನಗಳು, 50 ದಿನಗಳು ಅಷ್ಟೇ ಬಾಕಿ ಇದೆ ಮುಂದಿನ ಪರೀಕ್ಷೆಗಳಿಗೆ. ಈಗ ನೀವು ಕರೆಕ್ಟಾಗಿ ಸ್ಮಾರ್ಟ್ ಸ್ಟ್ರಾಟಜಿನ ಮಾಡಿಕೊಂಡು ಮಾಡಿ. ಈಗ ಮಾಡಿದಂಥ ತಪ್ಪುಗಳನ್ನ ಸರಿಪಡಿಸ್ಕೊಂಡು ನೀವು ಹೋದ್ರೆ ಖಂಡಿತ ಆಗುತ್ತೆ. ಕಟ್ ಆಫ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಈಗ ಆಲ್ರೆಡಿ ಪರೀಕ್ಷೆಗಳನ್ನ ಬರೆದು ಆಗಿರೋದ್ರಿಂದ. ಆಮೇಲೆ ತುಂಬ ಜನ ಹುಡುಗರು ಕಟ್ ಆಫ್ನ ರಾಂಗ್ ಹೇಳ್ತಾರೆ. ಯಾಕೆಂತಂದರೆ OMRಲ್ಲೇ ಹೊಂದಿರುತ್ತೆ. ಯಾಕೆಂತಂದ್ರೆ OMR ಫಿಲ್ ಮಾಡ್ಬೇಕಾದ್ರೆ ಅರಿಸ್ಬಿಟ್ಟು ಏನು ಮಾಡಿರ್ತಾರೆ, ಕೆಲವೊಂದು ಫಿಲ್ ಮಾಡಿರ್ತಾರೆ. ಆ ಫಿಲ್ ಮಾಡ್ಬೇಕಾದ್ರೆ ತುಂಬ ಜನ ತಪ್ಪು ಮಾಡಿರ್ತೀರ. ಯಾಕೆಂತಂದರೆ ಅರ್ಜೆಂಟಲ್ಲಿ 5ನೇ ಆಪ್ಷನ್ನ ಸರಿ ಹಾಕಿರೋ ಉತ್ತರಕ್ಕೆ 5ನೇ ಆಪ್ಷನ್ನ ಫಿಲ್ ಮಾಡಿರ್ತೀರ. ಇದರಿಂದ ಕಟ್ ಆಫ್ನ ಪ್ರಿಡಿಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ತುಂಬ ವಿದ್ಯಾರ್ಥಿಗಳು ನಂದು ಅಷ್ಟು ಬಂದಿದೆ, ಇಷ್ಟು ಬಂದಿದೆ ಅಂತ ಹೇಳ್ಕೊಂಡ್ರು ಅವ್ರ ಹತ್ರ ಇರೋದು ಕಾರ್ಬನ್ ಕಾಪಿ, ಆದರೆ ಒರಿಜಿನಲಲ್ಲಿ ಬೇರೆ ಫಿಲ್ ಮಾಡಿರ್ತಾರೆ. ತುಂಬ ಚೆನ್ನಾಗಿ ವಿದ್ಯಾರ್ಥಿಗಳು ಸರಿ ಮಾಡಿರ್ಬೋದು. ಆದರೆ ನಾನು ಹೇಳ್ತಿರೋದು ಒಂದು 50% ವಿದ್ಯಾರ್ಥಿಗಳು, ಯಾಕೆಂದರೆ ಅವರು ಇನ್ನು 5 ನಿಮಿಷ ಇದ್ದಂಗೆ ಏನು ಮಾಡ್ತಾರೆ, ಟೈಮ್ ಆಗುತ್ತೆ ಅಂದ್ಬಿಟ್ಟು OMRನ ಅರಿಸಿರ್ತಾರೆ. ಅದರಿಂದ ಏನಾಗುತ್ತೆ, ಅವರು ಕಾರ್ಬನ್ ಕಾಪಿ ಮೇಲೆ ಕರೆಕ್ಟಾಗಿ ಫಿಲ್ ಮಾಡೋಕ್ಕೂ ಆಗಿರಲ್ಲ. ಅರ್ಥ ಆಗ್ತಿರೋದು, ಇದನ್ನು ಅರ್ಥ ಮಾಡ್ಕೊಳ್ಳಿ. ತುಂಬ ವಿದ್ಯಾರ್ಥಿಗಳ ಥರ ಆಗಿದೆ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಈಗ ಕಟ್ ಆಫ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಮುಂದಿನ ಪರೀಕ್ಷೆಗಳಿಗೆ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೀನಿ. ಗೊತ್ತಾಗ್ತಿದೆಯಾ? ಹಾಗಾಗಿ ಮೇಜರ್ ಈಗ 3 ಕ್ಯಾಟಗರಿ ಎಕ್ಸಾಮ್ಸ್ಗಳನ್ನ ನೀವು ನೋಡ್ಬೋದು. ಅದಕ್ಕೆ ಹೇಳ್ತಾರೆ ಇಂಟಿಗ್ರೇಟೆಡ್ ಅಪ್ರೋಚ್ ಅಂತ. ಈಗ ಏನಾಗಿದೆ, ಒಂದು ಕಮ್ಯುನಿಕೇಷನ್ ಇರೋ ಎಕ್ಸಾಮ್ಸ್ಗಳು, FDA, SDA, ಗ್ರೂಪ್ ಸಿ ಎಕ್ಸಾಮ್ಸ್ಗಳು, VA ವಿಲೇಜ್ ಅಕೌಂಟೆಂಟ್ ಅಂತ ಅಂದ್ಕೊಳ್ಳಿ. ಈಗ ಸದ್ಯಕ್ಕೆ ಇರೋ ಒಂದು ಎಕ್ಸಾಮ್ಸ್ ತಗೊಂಡು, ಮತ್ತು ಕ್ರೈಸ್ ಎಕ್ಸಾಮ್ಸ್. ಅದ್ರ ಜೊತೆಗೆ PC, PSI ಮತ್ತು ESI ಎಕ್ಸಾಮ್ಸ್ಗಳು. ಈಗ ಈ PSI ಮತ್ತು PC ಮತ್ತು ESI ಎಕ್ಸಾಮ್ ಒಂದು ಕ್ಯಾಟಗರಿ ಬಂತು ಅಂದರೆ, FDA, SDA ಕಮ್ಯುನಿಕೇಷನ್ ಪೇಪರ್ ಇರುವಂತಹ ಪೇಪರ್ ಒಂದು ಎಕ್ಸಾಮ್ ಒಂದು ಕಡೆ ಬರುತ್ತೆ. ಮತ್ತು KS ಬರುತ್ತೆ. KS ಬಗ್ಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾತಾಡ್ತೀನಿ. ಯಾಕೆಂದರೆ KS ಪ್ರಿಪೇರ್ ಆಗಬೇಕಾ, ತುಂಬ ವಿದ್ಯಾರ್ಥಿಗಳು ಪೊಲೀಸ್ ಕಾನ್ಸ್ಟೇಬಲ್ ಪ್ರಿಪೇರ್ ಆಗ್ತಿರೋರು, KC ಪ್ರಿಪೇರ್ ಆಗ್ತಿರ್ತಾರೆ, PSI ಪ್ರಿಪೇರ್ ಆಗ್ತಿರೋರು, KSC ಪ್ರಿಪೇರ್ ಆಗ್ತಿರ್ತಾರೆ. ತುಂಬ ಜನ ಮಾಡ್ತಾ ಇರ್ತೀರ. ಹಾಗಾಗಿ ನಿಮಗೆ ಸಪ್ರೇಟ್ ಅದಕ್ಕೆ ಹೇಳ್ತೀನಿ ಯಾವ ರೀತಿ ಪ್ರಿಪೇರ್ ಆಗಬೇಕು, ಅಥವಾ KSಗೆ ಪ್ರಿಪೇರ್ ಆಗಬೇಕಾ. ಈಗ ನಿಮ್ಮ ಟಾರ್ಗೆಟು ಏನಾದರೂ ಪೊಲೀಸ್ ಕಾನ್ಸ್ಟೇಬಲ್, VAO, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇತ್ತು ಅಂದರೆ ಈ ವಿಡಿಯೋನ ಕರೆಕ್ಟಾಗಿ ಫುಲ್ ನೋಡಿ. ಅರ್ಥ ಆಗ್ತಿದೆಯಾ? ಒಂದು ಇಂಟಿಗ್ರೇಟೆಡ್ ಅಪ್ರೋಚ್, ನಾನು ತುಂಬ ಏನು ಹೇಳ್ತಾ ಇದ್ದೆ, ಎಕ್ಸಾಮ್ಸ್ಗಳಿದೆ, ಇಂಟಿಗ್ರೇಟೆಡ್ ಅಪ್ರೋಚ್ ಮಾಡಿ ಅಂತ. ಅಂದರೆ ಸಿಮಿಲರ್ ಏನು ಸಿಲೆಬಸ್ ಇರೋ ಪರೀಕ್ಷೆಗಳನ್ನ ಟಾರ್ಗೆಟ್ ಮಾಡ್ಕೊಳ್ಳಿ. ಈಗ VAO ಇರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ES ಎಕ್ಸಾಮ್, ಇವೆಲ್ಲ ಒಂದೇ ಸಿಲೆಬಸ್, ತುಂಬ ಚೇಂಜಸ್ ಏನಿಲ್ಲ ನಿಮಗೆ. GS ಪೇಪರು ಫುಲ್ ಕಾಮನ್, ಮತ್ತು ಇನ್ನು ಕಮ್ಯುನಿಕೇಷನ್ ಪೇಪರ್ ಕಾಮನ್. PSIಗೆ ಒಂದು ಏನು ಜಾಸ್ತಿ ಆಗುತ್ತೆ ಅಂದರೆ ಪೇಪರ್ 1 ಜಾಸ್ತಿ ಆಗುತ್ತೆ. ಅದರಲ್ಲಿ ಎಸ್ಸೆ ರೈಟಿಂಗ್, ಟ್ರಾನ್ಸ್ಲೇಷನ್, ಪೇಪರ್ ರೈಟಿಂಗು. ಅದು ಈಗ ಸದ್ಯಕ್ಕೆ ಹೋಲ್ಡಲ್ಲಿ ಇಡೋಣ. ಯಾಕೆ ಅಂತಂದರೆ ಈಗ ಎಕ್ಸಾಮ್ಸು ಇನ್ನೂ ನೋಟಿಫಿಕೇಶನ್ ಆಗಿಲ್ಲ. ಬಟ್ ಅದು ಈಗಲಿಂದ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಒಳ್ಳೆಯದು. ನಿಮ್ಮ ಟಾರ್ಗೆಟ್ ಏನಾದರೂ PSI ಎಕ್ಸಾಮ್ ಇದ್ದರೆ. ಅದರ್ವೈಸ್ ಇಲ್ಲ, ನಾನು ಯಾವ್ದಾದ್ರು ಒಂದು ಜಾಬ್ ತೊಗೊಳ್ಳೇಬೇಕು ಅಂತಂದರೆ ಈಗ ಇರೋ ಎಕ್ಸಾಮ್ಸ್ನ ಫೋಕಸ್ ಮಾಡಿ. ಅಂದರೆ PC ಎಕ್ಸಾಮ್, ಅದರ CRDR ಇರ್ಬೋದು, KSRF ಇರ್ಬೋದು, KSSF ಇರ್ಬೋದು, ಅದನ್ನು ಟಾರ್ಗೆಟ್ ಮಾಡಿ. ಈಗ ಸಿವಿಲ್ ಮುಗಿದೋಗ್ಬಿಟ್ಟಿದೆ, ಅದ್ರ ಬಗ್ಗೆ ಥಿಂಕ್ ಮಾಡೋದು ಅವಶ್ಯಕತೆ. ಏನು ಸಿವಿಲಿಗಿತ್ತು ಸಿಲೆಬಸ್ಸು, ಅದೇ ಸಿಲೆಬಸ್ನೇ ಕೊಟ್ಟಿದ್ದಾರೆ ಯಾವುದಕ್ಕೆ, CRDRಗೆ. ಅಲ್ಲಿ ಹೇಳಿದೆ, ನಾವು ಯಾವತ್ತೇ
ಯಾವುದೇ ಕಾರಣಕ್ಕೂ ಇಂಟಿಗ್ರೇಟೆಡ್ ಅಪ್ರೋಚ್ ಮಾಡಬೇಕು. ಅಂದರೆ ಈಗ PC ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರೆ ಎಲ್ಲ PC ಎಕ್ಸಾಮ್ಸ್ಗೂ ಹೆಲ್ಪ್ ಆಗಬೇಕು. PSI ಎಕ್ಸಾಮ್ ಬರೀತಿದೆ ಅಂತಂದರೆ PC, PSI, ESI ಹೆಲ್ಪ್ ಆಗಬೇಕು. ಗ್ರೂಪ್ ಸಿ ಎಕ್ಸಾಮ್ ಬರೀತಿದೆ ಅಂದರೆ FDA, SDA ಮತ್ತು ಅದರ್ ಗ್ರೂಪ್ ಸಿ ಎಕ್ಸಾಮ್ಸ್ಗೆ ಹೆಲ್ಪ್ ಆಗಂಗಿರಬೇಕು. ಈ ರೀತಿ ನೀವು ಪ್ರಿಪರೇಷನ್ ಮಾಡ್ಕೋಬೇಕು. ಇಂಟಿಗ್ರೇಟೆಡ್ ಅಪ್ರೋಚಲ್ಲಿ ಎಲ್ಲ ಕಾಮನ್ ಸಿಲೆಬಸ್ನ ಫಸ್ಟು ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು. ಗೊತ್ತಾಗ್ತಿದೆಯಾ? ಕಾಮನ್ ಸಿಲೆಬಸ್ ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಕರೆಂಟ್ ಅಫೇರ್ಸು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಮೆಂಟಲ್ ಎಬಿಲಿಟಿ ಇವೆಲ್ಲ ಕಾಮನ್ ಇದ್ದೇ ಇರುತ್ತೆ. ಇವನ್ನ ಚೆನ್ನಾಗಿ ಓದ್ಕೊಂಡಿದ್ರೆ ನೀವು ಎಲ್ಲ ಎಕ್ಸಾಮ್ಸ್ಗೂ ಅಪ್ಲೈ ಮಾಡ್ಬೋದು, ಟಾರ್ಗೆಟ್ ಮಾಡ್ಬೋದು. ಅದನ್ನೇ ಇಂಟಿಗ್ರೇಟೆಡ್ ಅಪ್ರೋಚ್ ಅಂತ ಕರೀತಾರೆ. ಮತ್ತು ಈಗ ಏನಾಗಿದೆ, ಮಿಸ್ಟೇಕ್ಸ್ ಏನಾಗ್ತಾ ಇದೆ ಅಂತಂದರೆ, ನಿಮಗೆ ಕ್ವಶನ್ ಪೇಪರ್ ಟಫ್ ಆಗಿರೋದ್ರಿಂದ ನಿಮ್ಮ ಮಟ್ಟ ಏನಾಗಿದೆ, ಇನ್ನು ಆ ಕ್ವಶನ್ ಪೇಪರ್ ಲೆವೆಲ್ಗೆ ಬಿಡಿಸ್ತಿಲ್ಲ. ಯಾಕೆಂತಂದರೆ MCQನ ಬಿಡಿಸ್ಬೇಕು ತುಂಬ. ಈ ಎಲಿಮಿನೇಷನ್ ಮೆಥಡ್ ಆಗಿ ಮಾಡಬೇಕು ಅಥವಾ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ನ ಬೇಗ ಬೇಗ ಆನ್ಸರ್ ಮಾಡಬೇಕು ಅಂತಂದರೆ ನೀವು ಹೆಚ್ಚು MCQಸ್ನ ಬಿಡಿಸ್ತಾ ಹೋಗಬೇಕು. ಮತ್ತು ಕಾನ್ಸೆಪ್ಟ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು, ತುಂಬ ದಿನದಿಂದ ಹೇಳ್ತೀವಿ, ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ವಿತೌಟ್ ಕಾನ್ಸೆಪ್ಟ್ ನೀವು KE ಎಕ್ಸಾಮ್ಸ್ನ ಕ್ಲಿಯರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳ್ತಿದ್ದೆ, ಬೇಸಿಕ್ಸ್ ಬುಕ್ಸ್ನ ಚೆನ್ನಾಗಿ ಓದಿ, ಬೇಸಿಕ್ ಫೌಂಡೇಶನ್ ಹಾಕ್ಕೊಳ್ಳಿ. ನಾನು ಹೇಳಿದ್ದೆ ಬೇಸಿಕ್ ಬುಕ್ಸ್ ಯಾಕೆ ಓದಬೇಕು ಅಂತ. ನನ್ನ ಹಳೆಯ ವಿಡಿಯೋ ಅಲ್ಲ, ನಾನು 8 ವರ್ಷದಿಂದ ನಾನು 4-5 ವರ್ಷಗಳಿಂದ ಏನು ವಿಡಿಯೋ ಮಾಡ್ತಾ ಇದ್ದೀನಿ, ಎಲ್ಲ ವಿಡಿಯೋಗಳನ್ನು ಹೇಳಿದ್ದೀನಿ. ರೀಡ್ ಬೇಸಿಕ್ಸ್ ಬುಕ್, NCERT, ರೀಡ್ NCERT ಅಂತ ತುಂಬ ಸತಿ ಹೇಳ್ತಿದ್ದೆ. ತುಂಬ ವಿದ್ಯಾರ್ಥಿಗಳು ಮಾಡಿರಲಿಲ್ಲ. ಈಗ ಟೈಮ್ ಇಲ್ಲ. ಈಗ ಬರೀ ನಿಮಗೆ 30 to 50 ಡೇಸ್ ಅಷ್ಟೇ ಟೈಮ್ ಇರುತ್ತೆ ಬೇರೆ ಬೇರೆ ಎಕ್ಸಾಮ್ಸ್ಗಳಿಗೆ. ಈಗ NCERT ಎಲ್ಲ DSIT ಇಟ್ಕೊಂಡು ಕೂತ್ಕೊಂಡ್ರೆ ತುಂಬ ಟೈಮ್ ಆಗುತ್ತೆ. ಅದಕ್ಕೆ ನೀವು ಓದಿದ್ರೆ ಒಳ್ಳೆಯದು. ಆದರೆ ನಾನು ಇದನ್ನು ಪ್ರಮೋಷನ್ ಅನ್ಕೋಬೇಡಿ. ಈಗ ಆಲ್ರೆಡಿ ಟೈಮ್ ಕಡಿಮೆ ಇರೋದ್ರಿಂದ ನಾವು ಬೇಕಾದ್ರೆ NCERT, DSITನ ಒಂದು ಕನ್ಸೈಸ್ ಮಾಡಿ ಅಥವಾ ಅದರಲ್ಲಿ ಸಾರಾಂಶನ ನಮ್ಮ ಪುಸ್ತಕಗಳಲ್ಲಿ ಹಾಕಿದ್ದೀನಿ. ಸಾಮಾನ್ಯ ಜ್ಞಾನ ಸಿದ್ಧಾಂತದಲ್ಲಿ ಬೇಕಾದ್ರೆ ತೆಗೆದು ಓದ್ಬೋದು, ಅದರಲ್ಲಿ ಕವರ್ ಆಗಿದೆ. ಇದು ಮೈ ಸಜೆಷನ್. ಬಟ್ ಇದು ನಿಮಗೆ ಬಿಟ್ಟಿದ್ದು, ಓದೋದು ಬಿಡೋದು. ಇದು ನಾನು NCERTನೇ ಓದ್ತೀನಿ ಅಂದರೆ ಡೆಫಿನೆಟ್ಲಿ NCERT, DSIT ಓದಿ. ಇಟ್ಸ್ ಎ ಬೆಸ್ಟ್ ಬುಕ್ಸ್. ಗೊತ್ತಾಗ್ತದೆ. ಇದು ಬೇಸಿಕ್ ಫೌಂಡೇಶನ್ನ ಚೆನ್ನಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಮತ್ತು KA ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳಿ. KA ಏನು ಕೇಳ್ತಿದ್ದಾನೆ, ಸಿಲೆಬಸ್ಗೆ ತಕ್ಕಂತೆ ಅಷ್ಟೇ ಕ್ವಶನ್ಸ್ ಕೇಳ್ತಿದ್ದಾನೆ. ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ನೈತಿಕತೆಗೆ ಮೇಲೆ ಕ್ವಶನ್ಸ್ ಕೇಳ್ತೀನಿ ಅಂತ ಹೇಳಿದ್ದ, ನಿತ್ಯ ಜೀವನದ ವಿಜ್ಞಾನದ ಮೇಲೆ ಪ್ರಶ್ನೆ ಕೇಳ್ತೀನಿ ಅಂತ ಹೇಳಿದ್ದ, ಸಾಮಾನ್ಯ ಜ್ಞಾನದ ಬಗ್ಗೆ ಪ್ರಶ್ನೆ ಕೇಳ್ತೀನಿ ಅಂತ ಹೇಳಿದ್ದ, ಎಲ್ಲವನ್ನೂ ಕವರ್ ಮಾಡಿದ್ದಾನೆ. ಬೇಕಾದ್ರೆ ನೀವು ಎರಡೂ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಿದಾಗ ಯಾವುದೂ ಕಾರಣಕ್ಕೂ ಸಿಲೆಬಸ್ ಬಿಟ್ಟು ಹೊರಗಡೆ ಹೋಗಿಲ್ಲ. ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ, ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ, ಆಮೇಲೆ ಭಾರತದ ಸ್ವತಂತ್ರ ಹೋರಾಟ ಅದ್ರ ಬಗ್ಗೆ ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿದ್ದ, ಅದ್ರ ಮೇಲೆ ತುಂಬ ಪ್ರಶ್ನೆಗಳು ಬಂದಿದೆ. ಹೌದಾ? ಇದನ್ನ ಅರ್ಥ ಮಾಡಿಕೊಂಡು ಮುಂದಿನ ಏನು KA ನಡೆಸುತ್ತಂತಹ CRDR, KSRP ಅಥವಾ KSSF ಎಕ್ಸಾಮ್ಸ್ಗೆ ಪ್ರಿಪರೇಷನ್ ಮಾಡಬೇಕು. ಫಸ್ಟು ಸಿಲೆಬಸಲ್ಲಿರೋ ಟಾಪಿಕ್ಸ್ಗಳನ್ನ ಮಸ್ಟ್ ಆ್ಯಂಡ್ ಶುಡ್ಡಾಗಿ ಓದ್ಬಿಡ್ಬೇಕು. ಅಂದರೆ ಎಕ್ಸಾಂಪಲ್ ನೈತಿಕತೆ, ಸ್ವತಂತ್ರ ಹೋರಾಟ ಮತ್ತು ಸಾಮಾನ್ಯ ವಿಜ್ಞಾನ, ಇದನ್ನು ಚೆನ್ನಾಗಿ ಓದ್ಕೊಳ್ಳಿ. ಜಾಸ್ತಿ ಫೋಕಸ್ ಮಾಡ್ತಿರೋದವನು ಹಿಸ್ಟ್ರಿ, ಸಾಮಾನ್ಯ ವಿಜ್ಞಾನ, ಮೆಂಟಲ್ ಎಬಿಲಿಟಿ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾನೆ. ನಾನು ಪ್ರತಿದಿನ ಹೇಳ್ತೀನಿ, ಮೆಂಟಲ್ ಎಬಿಲಿಟಿ ಡೈಲಿ 2 ಅವರ್ಸ್ನ ಪ್ರಾಕ್ಟೀಸ್ ಮಾಡಲೇಬೇಕು. ಅದಕ್ಕೆ ತಕ್ಕಂಥ ಕ್ಲಾಸಸ್ಗಳು ನಿಮಗೆ ಸಿಗ್ತಾಯಿದೆ. ನಿಂಗಪ್ಪ ಸರ್ ಆಗಿರ್ಬೋದು, ಬೇರೆ ಬೇರೆ ಈಶ್ವರಗಿರಿ ಆಗಿರ್ಬೋದು, ಮತ್ತು ಇನ್ನೊಂದಷ್ಟು ಮೆಂಟಲ್ ಎಬಿಲಿಟಿ ಚೆನ್ನಾಗಿ ಮಾಡೋದು ಸುದರ್ಶನ್ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಯಾರ್ದಾರ ಕ್ಲಾಸ್ ಕೇಳಿ ಡೈಲಿ 2 ಅವರ್ ಪ್ರಾಕ್ಟೀಸ್ ಮಾಡಬೇಕು. ಕ್ಲಾಸ್ ಕೇಳೋದಲ್ಲದೆ ನೀವು ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು. MCQನ ಬಿಡಿಸ್ಬೇಕು. MCQನ ಬಿಡಿಸಿದಾಗ ಮಾತ್ರ ನೀವು ಸಾಧ್ಯ. ಮತ್ತು ಸೈನ್ಸ್ಗೆ ನಮ್ಮ ಲಾಲ್ ಸಾಬ್ ಅವರ ವಿಡಿಯೋಗಳಿದೆ, ಅವ್ರ ಬುಕ್ ಇದೆ, ನೀವು ಬೇಕಾದ್ರೆ ರೆಫರ್ ಮಾಡ್ಬೋದು. ಇನ್ನು NCERT, DSIT ಕರೆಕ್ಟಾಗಿ ಓದಿಲ್ಲ ಅಂತಂದರೆ ಸಾಮಾನ್ಯ ವಿಜ್ಞಾನ, ಸಾಮಾನ್ಯ ಜ್ಞಾನ ಸಿದ್ಧಾಂತ 1 and 2 ಇದೆ. ಅದರಲ್ಲಿ ಎಲ್ಲ NCERT, ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ, ಎಕನಾಮಿಕ್ಸ್ ಎಲ್ಲವನ್ನೂ ಕವರ್ ಮಾಡಿದ್ರೆ ನೀವು ಬೇಕಾದ್ರೆ ಓದ್ಬೋದು. ಅದನ್ನು ನಾನು ಮ್ಯಾಂಡೇಟರಿ ಹೇಳ್ತಾ ಇಲ್ಲ. ಇಟ್ಸ್ ನಾಟ್ ಎ ಪ್ರಮೋಷನ್. ಸುಮ್ಮನೆ ಹುಡುಗರು ಅಲಿಗೇಷನ್ ಮಾಡ್ತೀರಾ. ಯಾವುದಾದ್ರು ಒಂದು ಒಳ್ಳೆ ಕಂಟೆಂಟ್ ಇರೋ ಬುಕ್ನ ಹೇಳಿದ್ರೆ ಅದಕ್ಕೆ ಪ್ರಮೋಷನ್ ಅಂದ್ಕೊಳೋ ಅವಶ್ಯಕತೆ ಇಲ್ಲ. ವಿದ್ಯಾರ್ಥಿಗಳು ತಲುಪಿಸೋ ಒಂದು ಮಾರ್ಗ ಅಷ್ಟೇ. ಓಕೆನಾ? ಒಂದು ನೆಕ್ಸ್ಟು ಇನ್ನು ನೀವು ಮಾಡಬೇಕಾದ್ರೆ ಎರಡನೇ ಕೆಲಸ, ಇದೆಲ್ಲ ಬೇಸಿಕ್ ಫೌಂಡೇಶನ್ ಆದಮೇಲೆ ಪ್ರತಿದಿನ 50 ಕ್ವಶನ್ಸ್ನ ಬಿಡಿಸಲೇಬೇಕು. ಪ್ರತಿದಿನ 50 ಕ್ವಶನ್ಸ್ನ ಮನೆಗೆ ನೀವು ನೈಟ್ ಮಲಗೋಬೇಕಾದ್ರೆ ಅಥವಾ ಮಾರ್ನಿಂಗ್ ಎದ್ದಾಗ 50 ಕ್ವಶನ್ಸ್ನ MCQನ ಬಿಡಿಸ್ಬೇಕು. MCQನ ಎಷ್ಟು ಬಿಡಿಸ್ತೀರಾ ನೀವು ನಿಮ್ಮ ಎಕ್ಸಾಮ್ ಟೈಮ್ನ, ಅಂದರೆ ಎಕ್ಸಾಮಲ್ಲಿ ನೀವು ತೊಗೊತಿರೋ ಟೈಮ್ನ ಕಮ್ಮಿ ಮಾಡ್ತಾ ಹೋಗ್ಬೋದು. ಎಷ್ಟು MCQನ ಬಿಡಿಸ್ಬೇಕು. ಯಾಕೆಂದರೆ ಬರೀ ಒಂದು ಲೈನರ್ನ ಯಾವತ್ತೂ ಬಿಡ್ಸೋಕೆ ಹೋಗ್ಬೇಡಿ. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ನ ಬಿಡಿಸಿ. ಅದಕ್ಕೆ ನಾನು ಡೈಲಿ VIP ಕ್ವಶನ್ಸ್ನ ಹಾಕ್ತಾ ಇದ್ದೀನಿ. ಆ VIP ಕ್ವಶನ್ಸ್ನ ಫಾಲೋ ಮಾಡಿದ್ರೆ ಅದರಲ್ಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಇರುತ್ತೆ, ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ, ಕಾನ್ಸೆಪ್ಟ್ ಕ್ವಶನ್ಸ್ ಇರುತ್ತೆ, ಅಪ್ಡೇಟ್ ಕ್ವಶನ್ಸ್ ಇರುತ್ತೆ. ಬೇಕಾದ್ರೆ ನೀವು ನೋಡಿ ಹೋಗಿ, ಗೊತ್ತಾಗ್ತದೆ. 5 ದಿನ 50 MCQನ ಬಿಡಿಸಲೇಬೇಕು. ನೆಕ್ಸ್ಟು ವಾರದ ಕೊನೆಯಲ್ಲಿ ಪ್ರತಿ ವಾರ MCQ ಟೆಸ್ಟ್ನ ಬರೀಲೇಬೇಕು. ಗೊತ್ತಾಗ್ತದೆ. ಯಾವ ಇದರಲ್ಲಾದ್ರೂ ಬರೀರಿ, ಯಾವ ಒಂದು ಇನ್ಸ್ಟಿಟ್ಯೂಟ್ ಆದರೂ ಬರೀರಿ, ಯಾವ ಅಕಾಡೆಮಿಲಾದರೂ ಬರೀರಿ, ಡೋಂಟ್ ವರಿ. ಒಂದು ತಿಂಗಳಿಗೆ ಬಟ್ ಕ್ವಾಲಿಟಿ ಇರೋ ಅಂತಹ ಇನ್ಸ್ಟಿಟ್ಯೂಟ್ಗಳಲ್ಲಿ ಬರೀರಿ. ಕ್ವಾಲಿಟಿ ಪೇಪರ್ ಇರಬೇಕು. ಒಂದು ಲೈನರ್ದು ಅಟೆಂಡ್ ಮಾಡೋಕ್ಕೆ ಹೋಗ್ಬೇಡ. ಧಾರವಾಡಗಳಲ್ಲಿ, ಬೆಂಗಳೂರಲ್ಲಿ ಬೇಜನ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಕ್ವಶನ್ ಪೇಪರ್ನ ಕೊಡ್ತಾರೆ. ಕ್ವಾಲಿಟಿ ಯಾವುದಿದೆ ಅದನ್ನು
ಐಡೆಂಟಿಫೈ ಮಾಡಿಕೊಂಡು ಪ್ರತಿ ವಾರ ಒಂದು ಟೆಸ್ಟ್‌ನ ಬರೀರಿ. ಎಕ್ಸಾಮ್ ಫೀಲಲ್ಲೇ ಬರೀರಿ. ಎಕ್ಸಾಮ್ ಹೆಂಗೆ ನಡೀತೆ ನೀವು ಅಲ್ಲಿ 1.5 ಗಂಟೆ ತಗೊಳ್ಳೋ ಅವಶ್ಯಕತೆ ಇಲ್ಲ. 1 ಗಂಟೆ, 1 ಗಂಟೆ, 1 1/4 ಗಂಟೆಯಲ್ಲಿ ನೀವು 100 ಕ್ವೆಷನ್ಸ್‌ನ ಬಿಡಿಸುವಷ್ಟು ಸ್ಪೀಡ್‌ನ ನೀವು ಇನ್ಕ್ರೀಸ್ ಮಾಡ್ಕೋಬೇಕು. ಅಲ್ಲಿ ನೀವು 1 1/4 ಗಂಟೆಯಲ್ಲಿ ಬಿಡ್ಸಕ್ಕೆ ನೀವು ಎಲಿಜಿಬಿಲಿಟಿ ಆಯಿತು ಅಂತಂದ್ರೆ, ಇಲ್ಲಿ 1.5 ಗಂಟೆ ತಗೊಂತೀರಾ. ಯಾಕೆಂದ್ರೆ ಇಲ್ಲಿ ಬೇರೆ ಬೇರೆ ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ಎಕ್ಸಾಮ್ ಟ್ರೆಂಡ್ ಬೇರೆ ಇರುತ್ತೆ. ಅಥವಾ ಕ್ವೆಷನ್ಸ್ ಡಿಫಿಕಲ್ಟಿ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಅದನ್ನ ಅಲ್ಲಿ ನೀವು 1 ಗಂಟೆ, 1 1/4 ಗಂಟೆಯಲ್ಲಿ ಬಿಡ್ಸಕ್ಕೆ ಸ್ಟಾರ್ಟ್ ಆಯಿತು ಅಂತಂದ್ರೆ, ಇಲ್ಲಿ 1.5 ಗಂಟೆಯಲ್ಲಿ 100 ಕ್ವೆಷನ್ಸ್‌ನ ಬಿಡಿಸುವಷ್ಟು ಎಬಿಲಿಟಿ ಬರುತ್ತೆ. ಅದಕ್ಕೆ ಹೇಳ್ತಿರೋದು ಪ್ರತಿದಿನ 50 ಕ್ವೆಷನ್ಸ್ ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ಪ್ರತಿ ವೀಕ್ 100 ಕ್ವೆಷನ್ಸ್‌ನ ಎಕ್ಸಾಮ್ ಎನ್ವೈರನ್ಮೆಂಟಲ್ಲಿ ಬರೀಬೇಕು. ಎಕ್ಸಾಮ್ ಯಾವ ರೀತಿ ಬರೀತಾರೆ ಅದೇ ರೀತಿ ಬರೀಬೇಕು. ಗೊತ್ತಾಗ್ತಿದೆ. ನಾವು ಧಾರವಾಡದಲ್ಲಿ ಫ್ರೀ ಟೆಸ್ಟ್ ಕಂಡಕ್ಟ್ ಮಾಡಿದಾಗ ಎಕ್ಸಾಮ್ ಅನೌನ್ಸ್ ಮಾಡಿದ್ಮೇಲೆ ಬರ್ತಾ ಇದ್ರು. ಸಾವಿರಾರು ಜನ ಹುಡುಗರು ಬಂದಿದ್ರು. ಕ್ವಾಲಿಟಿ ಪೇಪರ್ ನೋಡಿ ಅಪ್ರಿಷಿಯೇಟ್ ಮಾಡಿದ್ರು. ಎಷ್ಟು ಸರ್ ಚೆನ್ನಾಗಿ ಕ್ವಾಲಿಟಿ ಪೇಪರ್ ಕೊಟ್ಟಿದ್ದೀರಾ ಅನ್ನೋದ್ರ ಬಗ್ಗೆ. ಗುರುಕುಲ ಅಕಾಡೆಮಿಯವ್ರು ಕಂಡಕ್ಟ್ ಮಾಡಿದ್ರು. ನನ್ನನ್ನು ಕರೆದಿದ್ರು, ಹೋಗಿದ್ವಿ. ಆ ಕ್ವಾಲಿಟಿ ಪೇಪರ್ಸ್‌ಗಳನ್ನ ಆ ಥರ ಕ್ವಾಲಿಟಿ ಪೇಪರ್ಸ್‌ಗಳನ್ನ ಬಿಡಿಸಿ. ಪ್ರತಿ ವಾರ ಬಿಡಿಸಿ. ಯಾವ ಇನ್ಸ್ಟಿಟ್ಯೂಟಲ್ಲಿದ್ರೂ ಬಿಡಿಸಿ. ನಾನು ಗುರುಕುಲಕ್ಕೆ ಹೋಗಿ ಅಂತ ಹೇಳ್ತಾ ಇಲ್ಲ, ಅಥವಾ ಇನ್ನೊಂದು ಬೇರೆ ಇನ್ಸ್ಟಿಟ್ಯೂಟ್‌ಗೆ ಹೋಗಿ ಅಂತ ಹೇಳ್ತಾ ಇಲ್ಲ. ನಿಮಗೆ ಬಿಟ್ಟಿದ್ದು. ನಿಮಗೆ ಯಾವುದು ಚಲೋ ಅನ್ಸುತ್ತೆ ಅದು ಬಿಡಿಸಿ. ನಿಮ್ಗೆ ಅನ್ಸಿರೋದು. ನೆಕ್ಸ್ಟು ಆ ಕ್ವೆಷನ್ ಪೇಪರ್ ಬಿಡಿಸಿದ ಮೇಲೆ ನಿಮ್ಗೇನು ಆಗಬೇಕು, ಅದ್ರಲ್ಲಿ ತಪ್ಪಾದ ಪ್ರಶ್ನೆಗಳನ್ನ ಸಿನಾಪ್ಸಿಸ್‌ಗೆ ಹುಡುಕಾಡಬೇಡಿ. ತುಂಬ ಜನ ವಿದ್ಯಾರ್ಥಿಗಳು ಸಿನಾಪ್ಸಿಸ್ ಅಂತ ಹುಡುಕಾಡ್ತೀರಾ. ಇದು ಮಾಡೋದು ದೊಡ್ಡ ತಪ್ಪು. ನೀವು ಮಾಡದಂಥ ತಪ್ಪುಗಳು ಯಾಕೆ ತಪ್ಪಾಯ್ತು ಈ ಕ್ವೆಷನ್ಸ್‌ಗೆ ಗೊತ್ತಾಗ್ತಿದೆಯಾ? ನನಗೆ ಈ ಕ್ವೆಷನ್ಸ್ ಯಾಕೆ ಗೊತ್ತಾಯ್ತು. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಮಿಶ್ರಣವಾದಾಗ, ನ್ಯೂಟ್ರಲೈಸ್ ಆದಾಗ ಸಾಲ್ಟ್ ಫಾರ್ಮೇಷನ್ ಆಗುತ್ತೆ. ನೀರು ಬಿಡುಗಡೆ ಆಗುತ್ತೆ. ಇದು ಓದಿರ್ತೀರಾ. ಅದನ್ನೇ ಅಪ್ಲೈಡ್ ಬಂದಾಗ ಯಾಕೆ ಕ್ವೆಷನ್ಸ್ ತಪ್ಪಾಯ್ತು ನನಗಿದು? ಯಾಕೆ ನಾನು ಇದನ್ನ ಆನ್ಸರ್ ಮಾಡಕ್ಕಾಗ್ತಾ ಇಲ್ಲ? ಅದನ್ನ ಅನಾಲಿಸಿಸ್ ಮಾಡ್ಕೊಂತ ಬನ್ನಿ. ಮೂಲಭೂತ ಹಕ್ಕುಗಳು ಎಮರ್ಜೆನ್ಸಿ ಟೈಮಲ್ಲಿ ರದ್ದಾಗ್ತವೋ, ರದ್ದಾಗೋದಿಲ್ವೋ? ಅದನ್ನೇನಾದ್ರು ನೀವು ತಪ್ಪು ಹಾಕಿದ್ರೆ ಯಾಕೆ ಇದನ್ನ ನಾನು ಅರ್ಥ ಮಾಡ್ಕೊಂಡಿಲ್ವಾ? ಮೂಲಭೂತ ಹಕ್ಕುಗಳಿಗೂ ಮತ್ತು ಎಮರ್ಜೆನ್ಸಿಗೂ ಏನು ಲಿಂಕ್ ಇದೆ? ಅರ್ಥ ಆಗ್ತಿದೆ. ಈ ರೀತಿ ನೀವು ಕಾನ್ಸೆಪ್ಟ್‌ನ ಅರ್ಥ ಮಾಡ್ಕೊಂಡು ಅದನ್ನ ಬಿಡಿಸ್ತಾ ಏನು ತಪ್ಪಾಗಿರೋ ಪ್ರಶ್ನೆಗಳನ್ನ ಅನಾಲಿಸಿಸ್ ಮಾಡ್ಕೊಂತ ಬರಬೇಕು. ಯಾಕೆ ತಪ್ಪಾಯ್ತು? ನನಗೆ ಏನಾದ್ರು ನಾನು ಓದೋದ್ರಲ್ಲಿ ತಪ್ಪು ಮಾಡ್ಕೊಂಡಿದ್ದೀನಾ? ಅರ್ಥೈಸಿಕೊಳ್ಳೋದ್ರಲ್ಲಿ ತಪ್ಪು ಮಾಡಿದ್ದೀನಾ? ಅದನ್ನ ಅಪ್ಲೈ ಮಾಡೋದ್ರಲ್ಲಿ ತಪ್ಪು ಮಾಡ್ಕೊಂಡಿದ್ದೀನಾ? ಇದನ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ, ನೀವು ಮುಂದಿನ ಸರಿ ಆ ಪ್ರಶ್ನೆ ಅದೇ ಟಾಪಿಕ್ ಮೇಲೆ ಏನಾದ್ರು ಪ್ರಶ್ನೆ ಬಂದಾಗ ನೀವು ತಪ್ಪು ಮಾಡಲ್ಲ. ಇದು ಬೇಸಿಕ್ ಸೆನ್ಸ್. ಗೊತ್ತಾಗ್ತಿದೆಯಾ? ಆಮೇಲೆ ಮೆಂಟಲ್ ಎಬಿಲಿಟಿಲಿ ನೀವು ಸ್ಪೀಡ್ ಅಂಡ್ ಅಕ್ಯುರಸಿ ಇಂಪ್ರೂವ್‌ಮೆಂಟ್ ಮಾಡಲೇಬೇಕು. ಸ್ಪೀಡ್ ಅಂಡ್ ಅಕ್ಯುರಸಿ ಇಂಪ್ರೂವ್‌ಮೆಂಟ್ ಆಗಬೇಕು ಅಂದ್ರೆ, ಪ್ರತಿದಿನ ನೀವು ಎಷ್ಟೇ ವಿಡಿಯೋಸ್ ನೋಡಿ, ಎಷ್ಟೇ ಪಾಠ ಕೇಳಿದ್ರೂ ನೀವು ಕೈ ಹಿಡಿದು ಕ್ವೆಷನ್ಸ್‌ನ ಡಿಫರೆಂಟ್ ಟೈಪ್ ಆಫ್ ಕ್ವೆಷನ್ಸ್‌ನ ಪ್ರಾಕ್ಟೀಸ್ ಮಾಡ್ದಲೆ ಇದು ನೀವು ಅಕ್ಯುರಸಿನ ಪಡ್ಕೊಳಕ್ಕಾಗಲ್ಲ. ಅಕ್ಯುರಸಿ ಅಂತಂದ್ರೆ ನೀವು 10 ಕ್ವೆಷನ್ಸ್‌ನ ಕೊಟ್ರೆ ನೀವು 8 ರಿಂದ 9 ಕ್ವೆಷನ್ಸ್‌ನ ಸರಿ ಮಾಡಬೇಕು. ಮತ್ತೆ ಸ್ಪೀಡಲ್ಲಿ ನೀವು ಈಗರ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆನ 50 ಸೆಕೆಂಡಲ್ಲಿ ಒಂದು ಪ್ರಶ್ನೆ ಬಿಡಿಸಬೇಕು. ಮೆಂಟಲ್ ಎಬಿಲಿಟಿನ ನೀವು 45 ಸೆಕೆಂಡಲ್ಲಿ ಬಿಡಿಸುವಷ್ಟು ಸ್ಪೀಡ್ ನಿಮ್ದು ಇನ್ಕ್ರೀಸ್ ಆಗಿರಬೇಕು. ಇಲ್ಲಾಂತಂದ್ರೆ ನೀವು 100 ಕ್ವೆಷನ್ ಟಚ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ನಾನು ಹೇಳ್ತೀನಿ ಕೇಳಿ. ಅದಕ್ಕೆ ಹೇಳ್ತಿರೋದು ಆ ಸ್ಪೀಡ್ ಅಂಡ್ ಅಕ್ಯುರಸಿನ ಜಾಸ್ತಿ ಮಾಡಿ. ಅದಕ್ಕೆ ಪ್ರಾಕ್ಟೀಸ್. ಅದ್ ಏನು ಬೇರೆ ಏನು ಫಾರ್ಮುಲಾ ಇಲ್ಲ. ಯಾವ ಬುಕ್ಕು, ಯಾವ ನೋಟ್ಸು, ಯಾವ ಮೆಟೀರಿಯಲ್ ನಿಮ್ಮ ಕೈ ಹಿಡಿಯಲ್ಲ. ನಿಮ್ಮನ್ನ ಕೈ ಹಿಡಿಯೋದು ನಿಮ್ಮ ಪ್ರಾಕ್ಟೀಸ್. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅನ್ನೋದೇ ಮ್ಯಾಟರ್ ಆಗುತ್ತೆ ಇಲ್ಲಿ ಮೆಂಟಲ್ ಎಬಿಲಿಟಿನಲ್ಲಿ. ಮತ್ತೆ ನಾನು ಹೇಳಿದೆ ಕೆಎ ಸಿಲೆಬಸ್‌ಗೆ ಸ್ಟಿಕ್ ಆನ್ ಆಗಿ ಅಂದ್ರೆ ಸೈನ್ಸ್‌ನ ಜಾಸ್ತಿ ಕ್ವೆಷನ್ಸ್ ಕೇಳ್ತಿದೆ. ಸೈನ್ಸ್ ಕ್ವೆಷನ್ಸಲ್ಲಿ ಏನಾಗ್ತಿದೆ, ಅಪ್ಲೈಡ್ ಕ್ವೆಷನ್ಸ್ ಬರ್ತಾ ಇದೆ. ಅಪ್ಲೈಡ್ ಕ್ವೆಷನ್ಸ್‌ನ ನೀವು ಯಾವುದೇ ಪುಸ್ತಕದಲ್ಲಿ ಸಿಗಲ್ಲ. ಬೇಸಿಕ್ ಫೌಂಡೇಶನ್ ಸಿಗುತ್ತೆ. ಈಗ ನಾನು ಹೇಳಿದೆ ಹೈಯರ್ ಅಕಾಡೆಮಿ ಸೈನ್ಸ್ ಇರ್ಬೋದು, ಶಾಂತಪ್ಪ ಸರ್ HYT ಇರ್ಬೋದು, ಮತ್ತೆ ಇನ್ನೊಂದು ನಮ್ಮ ಸಾಮಾನ್ಯ ಜ್ಞಾನ ಸಿದ್ಧಾಂತ ಇರ್ಬೋದು. ಇದ್ರಲ್ಲೆಲ್ಲ ಏನಿರುತ್ತೆ, ವಿಷಯಗಳನ್ನ ಕೊಟ್ಟಿರ್ತೀವಿ. ಆ ವಿಷಯನ ಓದ್ಕೊಂಡು ನೀವು ಅಪ್ಲೈ ಮಾಡೋದು ಇರುತ್ತೆ. ಅರ್ಥ ಆಗ್ತಿದೆಯಾ? ಗೊತ್ತಾಗ್ತಿದೆ. ಅದನ್ನ ನೀವು ಕಲಿಬೇಕು. ಅದನ್ನ ಹೇಳ್ತಿರೋದು ಅಪ್ಲೈಡ್ ಮೈಂಡ್ ಇರಬೇಕು. ಅಪ್ಲಿಕೇಶನ್ ಮೈಂಡ್ ಇರಬೇಕು. ಯಾವ್ದಾರ ವಿಷಯ ಅರ್ಥ ಆಯ್ತು ಅಂತಂದ್ರೆ ಅದನ್ನ ನಿಜ ಜೀವನದಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಗೊತ್ತಿರಬೇಕು. ಅದನ್ನೇ ಅವನು ಸೈನ್ಸಲ್ಲಿ ಕ್ವೆಷನ್ಸ್ ಕೇಳ್ತಾ ಇರೋದು. ನೆಕ್ಸ್ಟು ಇನ್ನು ಕರೆಂಟ್ ಅಫೇರ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಕರೆಂಟ್ ಅಫೇರ್ಸ್‌ನ ಎಲ್ಲ ಎಕ್ಸಾಮ್ಸಲ್ಲೂ ಬಂದೇ ಬರುತ್ತೆ. ಅದರಲ್ಲೂ ಈ ಕೆಇನಲ್ಲಿ ಏನು ಮಾಡ್ತಾ ಇದ್ದಾನೆ, ಟಫ್‌ನ ಡಿಫೈನ್ ಮಾಡ್ತಾನೆ. ಈಗ ಗ್ರೂಪ್ ಸಿ ಎಕ್ಸಾಮ್ಸ್ ಆಗಿದ್ರೆ ಸ್ವಲ್ಪ ಡಿಫಿಕಲ್ಟಿ ಮಾಡ್ತಾ ಇದ್ದಾನೆ. PC ಎಕ್ಸಾಮ್ಸ್ ಸ್ವಲ್ಪ ನೇರವಾದ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಕರೆಂಟ್ ಅಫೇರ್ಸ್ ಓದ್ಬೇಕಾದ್ರೆ ಎಲ್ಲಾ ಪರೀಕ್ಷೆಗಳಿಗೆ ಹೆಲ್ಪ್ ಆಗೋ ಥರನೇ ನೀವು ಓದಿ. ಗೊತ್ತಾಗ್ತಿದೆಯಾ? ಅಂದ್ರೆ ಮ್ಯಾಗಝಿನ್ ಅಟ್‌ಲೀಸ್ಟ್ 1 ಇಯರ್ ಮ್ಯಾಗಝಿನ್‌ನ ನೀವು ಓದಲೇಬೇಕು. ನೀವು ಯಾವ್ದಾದ್ರು ಮ್ಯಾಗಝಿನ್, ಸ್ಪರ್ಧಾ ವಿಜೇತ ಇದೆ, ಸ್ಪರ್ಧಾ ಅರಿವು ಇದೆ, ಇನ್ನೂ ತುಂಬ ಚೆನ್ನಾಗಿರೋ ಮ್ಯಾಗಝಿನ್ಸ್ ನೀವು ಬೇಕಾದ್ರೆ ವಿಷನ್ ಏನಾದ್ರು ಓದ್ತಿದ್ರೆ ಅದ್ರಲ್ಲಿ UPSCಗೆ ಆಗುತ್ತೆ. ಬಟ್ ಅದರಲ್ಲೂ ಕರ್ನಾಟಕ ರಿಲೇಟೆಡ್ ಇರುತ್ತೆ. ಇಂಟಿಗ್ರೇಟೆಡ್ ನೀವು ಓದಬೇಕು. ವಿಷನ್ ಓದಿ ಅಂತ ನಾನು ಹೇಳ್ತಾ ಇಲ್ಲ. ಇವನ್ ನೀವೇನಾದ್ರು KPSC, PSI ಎಲ್ಲ ಟಾರ್ಗೆಟ್ ಮಾಡ್ಕೊಂಡಿದ್ರೆ ಅದು ಹೆಲ್ಪ್ ಆಗುತ್ತೆ. ಇಲ್ಲ ನಾನು ಬರೀ PSI ಓದ್ತಾ ಇದ್ದೀನಿ ಅಂದ್ರೆ ವಿಜೇತ, ಇಲ್ಲ KS ಮತ್ತೆ ನಾನು PSI, PC ಎಕ್ಸಾಮ್ ಓದಿದ್ದೀನಿ ಅಂದ್ರೆ ಅರಿವು. ನಾನು ಬರೀ PCನೇ ಓದ್ತಾ ಇದ್ದೀನಿ ಅಂದ್ರೆ ವಿಜೇತ ಮ್ಯಾಗಝಿನ್ ಇಟ್ಸ್ ಎನಫ್ ನನ್ನ ಪ್ರಕಾರ. ಹಾಗಾಗಿ ನೀವು ಚೂಸ್ ಮಾಡಿ ಯಾವ ಮ್ಯಾಗಝಿನ್ ಚೆನ್ನಾಗಿದೆ ನಿಮಗೆ ಅಂತ ಅಂದ್ಬಿಟ್ಟು. ಗೊತ್ತಾಗ್ತಿದೆಯಾ? ಅದಕ್ಕೆ ಯಾಕೆಂದ್ರೆ ಕೆಲವರಿಗೆ ಒಂದು ಮ್ಯಾಗಝಿನ್ ಇಷ್ಟ ಆಗುತ್ತೆ, ಕೆಲವರಿಗೆ ಇನ್ನೊಂದು ಮ್ಯಾಗಝಿನ್ ಇಷ್ಟ ಆಗುತ್ತೆ. ಎರಡೂ ಕಂಟೆಂಟು ಚೆನ್ನಾಗಿರುತ್ತೆ. ಎರಡೂ ಮ್ಯಾಗಝಿನ್ಸು ಅಥವಾ ಬರ್ತಿರೋ ಮ್ಯಾಗಝಿನ್ಸ್ ಚೆನ್ನಾಗಿದೆ. ಒಳ್ಳೆ ಕ್ವಾಲಿಟಿ ಬರ್ತಾ ಇದೆ. ಸ್ವಲ್ಪ ಏನಾಗ್ತಾ ಇದೆ, ಈ ಎಕ್ಸ್ಪ್ಲನೇಷನ್ ಜಾಸ್ತಿ ಕೊಟ್ಟಿರ್ತಾರೆ ಅರಿವಿನಲ್ಲಿ. ವಿಜೇತದಲ್ಲಿ ಒಂದು ಶಾರ್ಟ್ ಥರ ಕೊಟ್ಟಿರ್ತಾರೆ. ಗ್ರೂಪ್ಸ್ ಎಕ್ಸಾಮ್ಸ್‌ಗೆ ಬೆಟರ್ ಇದೆ. ನೀವು ಯಾವ್ದಾದ್ರು ತಗೊಳ್ಳಿ, ನಿಮಗೆ ಬಿಟ್ಟಿದ್ದು. ಬಟ್
8ರಿಂದ 10 ತಿಂಗಳು ಮಿನಿಮಮ್ ಓದಲೇಬೇಕು. 6 ತಿಂಗಳಂತೂ ತುಂಬ ಚೆನ್ನಾಗಿ ಓದಿರಬೇಕು. ಗೊತ್ತಾಗ್ತಿದೆಯಾ? ಹಾಗಾಗಿ ಯಾವ ಎಕ್ಸಾಮ್ಸ್‌ಗೆ ಯಾವ ರೀತಿ ಕ್ವೆಷನ್ಸ್ ಕೇಳ್ತಾನೆ ಅಂತ ನಿಮಗೆ ಈಗ ಆಲ್ರೆಡಿ ನಡೆದಂಥ ಕೆಎ ಕ್ವೆಷನ್ ಪೇಪರ್‌ಗಳನ್ನ ಅನಾಲಿಸಿಸ್ ಮಾಡಿದಾಗ ನಿಮಗೆ ಕರೆಂಟ್ ಅಫೇರ್ಸ್ ಯಾವುದ್ರ ಮೇಲೆ, ಯಾವ ಟಾಪಿಕ್ ಮೇಲೆ ಜಾಸ್ತಿ ಕ್ವೆಷನ್ಸ್ ಕೇಳ್ತಿದ್ದಾನೆ ಅಂತ ಗೊತ್ತಾಗ್ತಾ ಇದೆ. ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಇನ್ನು ಪೊಲೀಸ್ ಇನ್ಫಾರ್ಮೇಷನ್ ಬಗ್ಗೆ, ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಹೇಳಿ ಯಾಕೆ ಕೆಇ ಸ್ಟಿಕ್ಕನ್ ಆಗಬೇಕು ಅಂದ್ರೆ ಅವ್ನು ಕೊಟ್ಟಿದ್ದಾನೆ ಪೊಲೀಸ್ ಇನ್ಫಾರ್ಮೇಷನ್ ಮೇಲೆ ಕ್ವೆಷನ್ಸ್ ಬರುತ್ತೆ ಅಂತ. ಅದನ್ನ ಯಾವ್ದಾದ್ರು ನೋಟ್ಸ್ ಸಿಗಲ್ಲ, ಪರ್ಟಿಕ್ಯುಲರ್ ಯಾವ್ದಾದ್ರು ಬುಕ್ಸ್ ಅಲ್ಲಿ ನಿಮಗೆ ಸಿಗ್ಬೋದು. ಈಗ ಎಕ್ಸಾಂಪಲ್ ತುಂಬಾ ಜಿಕೆ ಬುಕ್ಸ್ ಇದೆ, ಆ ಜಿಕೆ ಬುಕ್ಸ್ಗಳಲ್ಲಿ ಸಿಗುತ್ತೆ, ನೀವು ತಗೊಂಡು ಓದ್ಬೋದು. ಇನ್ಫಾರ್ಮೇಷನ್ ಏನು, ಪೊಲೀಸ್ CDS ಯಾರು ನೇಮಕ ಆಗಿದ್ದಾರೆ, ಪೊಲೀಸ್ ಕಮಿಷನರೇಟ್ಸ್ಗಳ ಬಗ್ಗೆ, ಪೊಲೀಸ್ ಯೂಸ್ ಮಾಡೋ ಆ್ಯಪ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಬಂದಿರುತ್ತೆ. ಅದು ನೀವು ಓದ್ಕೊಂಡ್ರೆ ಆಗುತ್ತೆ. ಇಷ್ಟು ನೀವು ಒಂದು ಎಕ್ಸಾಮ್ಸ್ಗೆ ತಯಾರು ಮಾಡಬೇಕಾಗುತ್ತೆ. ಈ ಮುಂದಿನ 6 ತಿಂಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸಿ ಮಾಡುವ ಒಂದು ದಿನಗಳು ಅಂತ ಹೇಳ್ಬೋದು. ಏಕೆಂತಂದ್ರೆ ತುಂಬಾ ಪರೀಕ್ಷೆಗಳಿದೆ, ತುಂಬಾ ಎಕ್ಸಾಮ್ಸ್ ಇದೆ. ಡೋಂಟ್ ವರಿ, ಅಪ್ಸೆಟ್ ಆಗೋ ಅವಶ್ಯಕತೆ ಇಲ್ಲ. ಎಲ್ಲರೂ ಇದೇ ಫೀಲಿಂಗ್ ಅಲ್ಲಿ ಇದ್ದಾರೆ, ಎಲ್ಲರಿಗೂ ಇದೇ ತರ ಆಗ್ತಾ ಇದೆ. ಆದ್ರೆ ಯಾರು ಈ ಒಂದು ಪ್ರೆಷರಲ್ಲೂ ಸಹ ಕರೆಕ್ಟಾಗಿ ಪ್ಲಾನ್ ಮಾಡಿ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡ್ತಾನೆ, ಅವನು ಪರೀಕ್ಷೆಗಳಲ್ಲಿ ಸಕ್ಸಸ್ ಆಗ್ತಾನೆ. ಅದರ್ವೈಸ್ ನೀವೇನಾದರೂ ಪ್ಯಾನಿಕ್ ಆಗಿ ಪ್ರೆಷರಿಗೆ ಒಳಗಾದರೆ ನೀವು ಫೇಲ್ ಆಗ್ತೀರಾ. ಆ ಫೇಲ್ಯೂರ್ ಆಗಬೇಡಿ. ಈಗಲೇ ಎಚ್ಚೆತ್ಕೊಳ್ಳಿ. ಈಗ ಮಾಡಿದಂಥ ತಪ್ಪುಗಳನ್ನ ಸರಿಪಡಿಸ್ಕೊಂಡು, ಅದಕ್ಕೆ ಹೇಳೋದು MCQನ ಬರೀ ನಿಮ್ಮ OMR ಶೀಟ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ. ನಾನು ತುಂಬ ವಿದ್ಯಾರ್ಥಿಗಳಿಗೆ ಟೆಸ್ಟ್ ಸೀರೀಸ್ ಬರೀಬೇಕಾದ್ರೆ ಹೇಳ್ತೀನಿ, OMRನ ಸುಮ್ಮನೆ ಕಾಟಾಚಾರಕ್ಕೆ ಫಿಲ್ ಮಾಡಿ ಹೋಗ್ಬೇಡಿ. ಎಕ್ಸಾಮಲ್ಲಿ ಹೆಂಗೆ ಫೀಲ್ ಮಾಡಬೇಕು ಅದೇ ರೀತಿ ಫಿಲ್ ಮಾಡಿ, ಅದೇ ರೀತಿ ಮಾಡ್ತಾ ಹೋಗಿ ಅಂತ ತುಂಬ ವಿದ್ಯಾರ್ಥಿಗಳು ಮಾಡಲ್ಲ. ಅದನ್ನ ಈಗಲಿಂದಲೇ ಪ್ರಾಕ್ಟೀಸ್ ಮಾಡಿ, OMR ತೊಗೊಂಡು ಟೈಮ್ ಇಟ್ಟು ಪ್ರಾಕ್ಟೀಸ್ನ ಮಾಡಿ. ಇಷ್ಟು ನಾನು ಹೇಳ್ಬೇಕಾದಂಥ ವಿಡಿಯೋ. 6 ತಿಂಗಳು ತುಂಬ ಅವಕಾಶಗಳಿವೆ. ಜಾಬ್ನ ಸಿಕ್ಕೇ ಸಿಗುತ್ತೆ. ಯಾವುದಕ್ಕೂ ಪ್ಯಾನಿಕ್ ಆಗಬೇಡಿ. ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ, ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ರಿಸಲ್ಟ್ ಖಂಡಿತ ಬರುತ್ತೆ. ಏನೇ ಓದಬೇಕಾದ್ರೂ ಈ 3 ಅಂಶಗಳನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಒಂದು, ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್, ವೆರಿ ವೆರಿ ಇಂಪಾರ್ಟೆಂಟ್. ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಯಾವುದೇ ವಿಷಯಗಳಾಗಿರ್ಬೋದು ಅದನ್ನು ರಿವೈಸ್ ಮಾಡಿ. ಕಾನ್ಸೆಪ್ಟ್ ಓದಿದ್ನ ರಿವೈಸ್ ಮಾಡಿ, ರಿವಿಷನ್ ಮಾಡಿದ್ನ ನೀವು ಅದಕ್ಕೆ ಟೆಸ್ಟ್ ಸೀರೀಸ್ನ ಬರೀರಿ. ಆ ಟೆಸ್ಟ್ ಅಟೆಂಡ್ ಮಾಡಿ, ಅಥವಾ ಅದನ್ನು ರೀಚೆಕ್ ಮಾಡ್ಕೊಳ್ಳಿ, ನಾನು ಓದಿರೋದು ಕರೆಕ್ಟ್ ಇದೆ ಅದು ಇನ್ ದ ಫಾರ್ಮ್ ಆಫ್ ಟೆಸ್ಟ್ ಸೀರೀಸ್. ನೆಕ್ಸ್ಟ್ ನೀವು ಮಾಡಿದಂಥ ಟೆಸ್ಟ್ ಸೀರೀಸಲ್ಲಿ ಆದಂಥ ತಪ್ಪುಗಳನ್ನ ತಿದ್ದುಕೊಂಡು ಮುಂದಿನ ಅವನ್ನ ಸರಿಪಡಿಸ್ಕೊಂಡ್ರೆ ಮುಂದಿನ ಪರೀಕ್ಷೆಗಳಿಗೆ ನಿಮಗೆ ಹೆಲ್ಪ್ ಆಗುತ್ತೆ. ಈ ಥರ ಕರೆಕ್ಟಾಗಿ ನೀವು ಫಾಲೋ ಎಕ್ಸಿಕ್ಯೂಟ್ ಮಾಡಿದ್ರೆ ನೀವು ಖಂಡಿತ ಮುಂದಿನ ಪರೀಕ್ಷೆಗಳಲ್ಲಿ ಯಾವುದೇ ಕಾರಣಕ್ಕೂ ಫೇಲ್ ಆಗೋ ಸಾಧ್ಯನೇ ಇಲ್ಲ. ಸಕ್ಸಸ್ ಆಗ್ತೀರಾ. ಒಳ್ಳೆಯದಾಗಲಿ ಎಲ್ಲರಿಗೂ. ಮುಂದಿನ ಪರೀಕ್ಷೆಗಳಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.